ನಮಸ್ಕಾರ ವೀಕ್ಷಕರೇ, ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್, ಇನ್ಸ್ಟಾಗ್ರಾಮ್ ಪೇಜ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡಕತ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ 4 ಜನಕ್ಕೂ ಶೇರ್ ಮಾಡಿ, ಲೈಕ್ ಮಾಡಿ, ವಿಡಿಯೋ ಎಂಡ್ ತನಕ ಮುಗಿಯೋ ತನಕ ನೋಡ್ಕೊಂಡ್ಬಿಟ್ಟು ಈ ಗಾಡಿ ಬಗ್ಗೆ ನಿಮಗೆ ಏನು ಅನ್ನಿಸ್ತು ಅನ್ನೋದು ಒಂದು ಕಮೆಂಟ್ ಮುಖಾಂತರ ನಮಗೆ ತಿಳಿಸಿ. ವೀಕ್ಷಕರೇ, ನಮ್ಮ ಹತ್ರ ನೋಡಿರಿ ಒಂದು ಟಾಟಾ EC HT ಗಾಡಿ ಬಂದೈತಿ. ಮಾಡಲ್ಲ 2012 ಐತ್ರಿ. ಓನರ್ ಕೂಡ ಆಲ್ರೆಡಿ 4 ಆಗಿದ್ದಾರೆ. ಕಂಡೀಷನ್ ಗಾಡಿ ಐತಿ. ನಿಮಗೆ ಎಲ್ಲಿಗಾದರೂ ಹೊಲಕ್ಕಾಗಿರ್ಬೋದು, ಇಲ್ಲಾಂದ್ರೆ ನೀವು ಹಾಳು ಹೊಡಿತೀರಾ, ಇಲ್ಲಾಂದ್ರೆ ಲಗೇಜ್ ಹೊಡಿತೀನಿ ಅಂತಂದ್ರೂ ನಿಮ್ಗೆ ಈ ಗಾಡಿ ಬೆಕ್ಕದಂಗೆ ಹೊಡಿಬೋದು. ಅಷ್ಟು ಕಂಡೀಷನಾಗಿ ಇಟ್ಕೊಂಡಾರ. ಹಿಂದ್ಗಡೆ ಬಾಡಿ ಕೂಡ ಹೊಸದಾಗಿ ಕಟ್ಸಿದಾರೆ, ಟೈರ್ ಕೂಡ ಹೊಸದಾಗಿ ಹಾಕ್ಸಿದಾರೆ. ಈ ಗಾಡಿದು ನಿಮಗೆ ಸಂಪೂರ್ಣವಾಗಿ ಡೀಟೇಲ್ಸ್ ಬೇಕು ಅಂದ್ರೆ ವಿಡಿಯೋ ಮುಗಿಯೋ ತನಕ ನೋಡಿರಿ, ಪೂರ್ತಿ ಮಾಹಿತಿ ಪಡ್ಕೊಳ್ಳಿ. ಮಾಹಿತಿ ಎಲ್ಲ ಪಡೆದಾದ ಬಳಿಕ ನಿಮಗೇನಾದರೂ ಈ ಗಾಡಿ ಬೇಕಂತ ಅನಿಸಿದ್ರೆ ಕೆಳಗಡೆ ಯೂಟ್ಯೂಬಲ್ಲಿ ನೋಡೋಕತ್ತರಿಗೆ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತ ಹೇಳ್ಬಿಟ್ಟು ಕಾಂಟ್ಯಾಕ್ಟ್ ನಂಬರ್ ಕೂಡ ಹಾಕಿರ್ತೀವಿ, ನೀವು ಕಾಂಟ್ಯಾಕ್ಟ್ ಮಾಡ್ಕೋಬೋದು ರೀ. ಇನ್ನು ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ ನೋಡೋವಂಥವ್ರಿಗೆ ನಿಮಗೆ ಅಲ್ಲಿ ನಂಬರ್ ನಾವು ಹಾಕಿರಲ್ಲ ವೀಕ್ಷಕರೇ, ನಿಮಗೆ ನಂಬರ್ ಕಾಣಲ್ಲ. ನೀವೇನು ಮಾಡಬೇಕು ಅಂದರೆ ನಮ್ಮ ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಕೊಡಲೇಬೇಕು. ಇಲ್ಲಾಂದರೆ ಫೇಸ್ಬುಕ್ ಕಮೆಂಟ್ ಬಾಕ್ಸಲ್ಲಿ ನಾವು ಇದನ್ನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿರೋ ಲಿಂಕ್ ತಂದುಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀವಿ ಫೇಸ್ಬುಕ್ಕಲ್ಲಿ. ಆ ಲಿಂಕ್ನ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಡೈರೆಕ್ಟ್ರಾಗಿ ಯೂಟ್ಯೂಬಲ್ಲಿ ನಂಬರ್ ಸಿಗುತ್ತೆ ವೀಕ್ಷಕರೇ, ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಇನ್ನು ನಿಮ್ಮದು ಕೂಡ ಇದೇ ಥರ ಗಾಡಿ ಸೇಲ್ ಮಾಡೋದು ಇತ್ತು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ, ಫೇಸ್ಬುಕ್ ಕಡೆ, ಇನ್ಸ್ಟಾಗ್ರಾಮ್ ಕಡೆಯಿಂದ, ಸೋಷಿಯಲ್ ಮೀಡಿಯಾದಿಂದ ಸೇಲ್ ಮಾಡಬೇಕು ಆಗಿತ್ತು ಅಂದ್ರೆ ನೀವು ಮಾಡಬೇಕಾಗಿದ್ದು ಕೆಲಸ ಇಷ್ಟ ವೀಕ್ಷಕರೇ. ನಿಮ್ಮದು ವೆಹಿಕಲ್ ಕೂಡ 7 ರಿಂದ 8 ಫೋಟೋಸು ಕರೆಕ್ಟಾಗಿ ಪ್ಲೇಸಲ್ಲಿ ನಿಲ್ಲಿಸ್ಬಿಟ್ಟು ಕ್ಲೀನಾಗಿ ಫೋಟೋಸ್ಗಳು ಹಿಡಿದ್ಬಿಟ್ಟು ಇವಾಗ ಕಾಣುತ್ತೆ ನೋಡಿ ಸ್ಕ್ರೀನ್ ಮೇಲೆ ಕಾಣೋದು ನಮ್ಮ ಯೂಟ್ಯೂಬ್ ಚಾನಲ್ ಸಂಬಂಧಪಟ್ಟಿದ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ಈ ನಂಬರ್ಗೆ ನಿಮ್ಮ ವೆಹಿಕಲ್ ಫೋಟೋಸ್ಗಳು ಹಾಕಿ. ಇದಕ್ಕೆ ಯಾರೂ ಕಾಲ್ ಮಾಡೋಕೆ ಹೋಗಬೇಡಿ ವೀಕ್ಷಕರೇ, ಗಮನದಲ್ಲಿ ಇಟ್ಕೊಳ್ಳಿ. ಇದು ನಮ್ಮ ಯೂಟ್ಯೂಬ್ ಚಾನಲ್ ಸಂಬಂಧಪಟ್ಟಿದ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ಕಾಲ್ ಮಾಡಿದ್ರೂ ಕೂಡ ನಾವು ಕಾಲ್ ಪಿಕ್ ಮಾಡೋಕ್ಕಾಗಲ್ಲ. ಜಸ್ಟ್ ಫೋಟೋಸ್ಗಳು ಹಾಕಿ ಸಾಕು. ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಪ್ರತಿಯೊಂದು ಕೂಡ ವೆಹಿಕಲ್ದು ಡೀಟೇಲ್ಸ್ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ನಿಮ್ಮದು ಕೂಡ ಇದೇ ಥರ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೀವಿ. ಇನ್ನು ಈ ಗಾಡಿ ಓನರು ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳ್ಯಾರ ಅನ್ನೋದು ಒಂದು ಆಡಿಯೋ ಮುಖಾಂತರ ಪ್ಲೇ ಮಾಡ್ತೀನಿ, ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಸರ್ ನಮಸ್ಕಾರ. ನಮಸ್ತೆ, ಹೇಳಿ ಸರ್. ನಮಗೊಂದು ಗೂಡ್ಸ್ ವೆಹಿಕಲ್ ಕಳಿಸ್ಕೊಟ್ಟಿದಾರಲ್ಲ, ಟಾಟಾ EC HT ಇದು ಹಾಂ ಸರ್. ಏನೈತೆ ರೀ ಮಾಡಲು? ಇದು 2012 ಇದೆ ರೀ ಮಾಡಲ್ ಸರ್. 2012 ಐತ್ರಿ? ಹಾಂ, 12 ಐತೆ ರೀ. ಓಕೆ. ಓನರ್ ಎಷ್ಟಿಗೆ ಇರ್ತಾವೆ? ಈಗ ನಾವು 4th ಓನರ್, ಈಗ ತೊಗೊಂಡ್ರೆ 5ನೇ ಓನರ್ ಸರ್. ಓಕೆ. ರನ್ನಿಂಗ್ ಎಲ್ಲ ಎಷ್ಟು ಹೊಡೈತ್ರಿ ಕಿಲೋಮೀಟ್ರು? ರನ್ನಿಂಗ್ ಅದು ಒಂದು 40,000 ಹೊಡಿತೀವಿ ಸರ್. ಮೀಟ್ರ್ ಆಫ್ ಆಗಿದೆ. ಹೌದ್ರಾ? ಹ್ಞೂ. ಟೈರ್ಗಳೆಲ್ಲ ಪರ್ಸೆಂಟೇಜು? ಹಾಂ, ಟೈರ್ ಎಲ್ಲ ಹೊಸ ಹೋದವು ಸರ್. ಹೊಸ ಟೈರ್ ಹಾಕ್ಸಿದ್ರಿ? ಹಾಂ, ಹೊಸ ಟೈರ್ ಸರ್. ಮುಂದಲು ಹಿಂದಲು ಹೋಯ್ತಿಲ್ಲ ಸರ್, ನಡೀತೇವೆ ಸರ್. ಇನ್ನೂ 1 ವರ್ಷ ಉಂಟ. ಓಕೆ. ಸ್ಟೆಪ್ನಿ ಐತಲ್ಲ ರೀ? ಹಾಂ, ಸ್ಟೆಪ್ನಿ ಐತೆ ಸರ್. ಇಂಜನ್ ಕಂಡೀಷನ್, ಗಾಡಿ ಬಾಡಿ ನೆಪೆಲ್ಲ ಯಾವ ಥರ ಇಟ್ಕೊಂಡಿರಿ? ಗುಡ್ ಕಂಡೀಷನ್ ಐತೆ ಸರ್ ಎಲ್ಲ ಗಾಡಿ. ಇಂಜನ್ ಶಿವಲ್ ಇಂಜನ್ ಐತ್ರಿ? ಮೆಕ್ಯಾನಿಕಲ್ ಕೆಲಸ ಆಗೈತೆ ರೀ? ಇಲ್ಲ ರೀ, ಎಲ್ಲ ಸಿವಿಲ್ ಇಂಜನ್ ಐತೆ. ಓಕೆ. ಗಾಡಿ ಆಕ್ಸಿಡೆಂಟ್ ಆಗೋದು, ರೀಪೇಂಟು, ಡೆಂತು, ಕ್ರ್ಯಾಸಸ್ಸು ಏನೂ ಇಲ್ಲ ಪ್ರಾಬ್ಲಮ್? ಏನಿಲ್ಲ ರೀ. ಗಾಡಿ ರೀಪೇಂಟ್ ಮಾಡಿಲ್ಲ ರೀ? ಹಾಂ, ರೀಪೇಂಟ್ ಆಗೈತೆ ರೀ. ಒಳ್ಳೆ ಪಾಸಿಂಗ್ ಐತೆ ಮನ್ ರೀ. ಇನ್ನಿಲ್ಲಿ ಬಾಡಿ ಹೊಸ ಬಾಡಿ ಕಟ್ಸೈತೆ ರೀ. ಓಕೆ. ಹ್ಞೂ ರೀ. ಇನ್ನೂ 1 ವರ್ಷ ಮಟ್ಟ ಇನ್ಸೂರೆನ್ಸ್ ಪಾಸಿಂಗ್ ಐತೆ ರೀ. ಇನ್ನು ಒಂದು 2 ಕೂಡ 1 ವರ್ಷ ಐತೆ ರೀ? ಹಾಂ, ಹ್ಞೂ ರೀ. ಅದಾವೆ ರೀ. ಇನ್ನೊಂದು 8 ತಿಂಗಳು 9 ತಿಂಗಳು ಅದಾವೆ ರೀ. ಬರಾಬರಿ. FC ಇನ್ಸೂರೆನ್ಸ್ 2 ಐತೆ ರೀ? ಹಾಂ, 2 ಐತೆ ರೀ. ಓಕೆ. ಗಾಡಿ ಒಳಗೆ ಮ್ಯೂಸಿಕ್ ಸಿಸ್ಟಮು? ಹ್ಞೂ ರೀ. ಮ್ಯೂಸಿಕ್ ಸಿಸ್ಟಮ್ ರೀ ಗಾಡಿ ಒಳಗೆ? ಸಿಸ್ಟಮ್ ಇಲ್ಲ ರೀ. ಇಲ್ಲ ರೀ? ಇಲ್ಲ ರೀ. ಓಕೆ. ಈ ಗಾಡಿಗೆ ರೇಟ್ ಏನು ಹೇಳ್ತೀರಿ? ಅದು ರೇಟ್ 2 ಲಕ್ಷ ಹೇಳ್ತೀವಿ ರೀ. 2 ಲಕ್ಷ? ಹ್ಞೂ ರೀ. ಓಕೆ. ಹೆಚ್ಚು ಕಡಿಮೆ ಆಗುತ್ತಾ ನಮ್ಮ ಕಡೆಯಿಂದ ಬರೋರಿಗೆ? ಹಾಂ, ಮುಂದೆ ಬಂದು ನೋಡಿದ್ರೆ ನೆಗೋಸಿಯಬಲ್ ಮಾಡ್ತೀವಿ. ಎಷ್ಟಾಗುತ್ತೆ? ನೋಡಿ, ಇವು ಏನು ಒಂದು 10,000 20,000 ನೆಗೋಸಿಯಬಲ್ ಮಾಡಿದ್ರೆ ಬರ್ರಿ ಸರ್. 10-20 ನೆಗೆಷನ್ ಮಾಡ್ತೀರಾ? ಹಾಂ, ಮಾಡ್ತೀವಿ ಸರ್. ಬಂದು ನೋಡ್ಕೊಂಡು ಹೋಗಿ ಗಾಡಿ. ಒಂದು 80 ಕೊಡ್ತೀರಾ? ಹಾಂ. ಓಕೆ. ಲೊಕೇಶನ್ ಎಲ್ಲಿ ಐತ್ರಿ? ಲೊಕೇಶನ್ ಗದಗ ಡಿಸ್ಟಿಕ್. ಗದಗ ಡಿಸ್ಟ್ರಿಕ್ಟ್ ಸಿಟಿನೇನಾ? ಹಾಂ, ಗದಗ ಡಿಸ್ಟಿಕ್, ಶಿರಟ್ಟಿ ತಾಲೂಕು ಸರ್. ಓಕೆ. ತಮ್ಮದೇನು ಕಾಂಟ್ಯಾಕ್ಟ್ ನಂಬರ್ ಹಾಕಿರಲ್ಲ? ಹ್ಞೂ ರೀ, ಇದೇ ನಂಬರ್. ಓಕೆ. ಅಪ್ಡೇಟ್ ಮಾಡ್ತೀನಿ, ನೋಡ್ಕೊಡಿ. ಥ್ಯಾಂಕ್ ಯು. ಹಾಂ.